Hello dear students, welcome to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಬರುವಂತಹ 4 ಅಂಕದ ಪ್ರಶ್ನೆಗಳನ್ನು ಬಿಡಿಸೋಣ. 4ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ 37 ಪದಗಳಿವೆ. ಅದರ ಮೊದಲ 3 ಪದಗಳ ಮೊತ್ತ 12 ಮತ್ತು ಈ ಶ್ರೇಣಿಯ ಕೊನೆಯ 3 ಪದಗಳ ಮೊತ್ತ 318 ಆದಾಗ ಸಮಾಂತರ ಶ್ರೇಣಿಯ ಮೊದಲ ಪದ ಮತ್ತು ಕೊನೆಯ ಪದಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಕ್ವಶನ್. ಈಗ ಏನು ಮಾಡಬೇಕು, ಏನು ಕಂಡುಹಿಡಿ ಅಂತ ಹೇಳಿದ್ದಾರೆ. A1 ಮತ್ತು ಮೊದಲ ಪದ ಹಾಗೂ ಕೊನೆಯ ಪದ ಅಂತ ಕೊಟ್ಟಿದ್ದಾರೆ. ಅದರ ಮೊದಲ 3 ಪದಗಳ ಮೊತ್ತ 12 ಅಂದರೆ ಎಷ್ಟು? A1 + A2 + A3 ಇದರ ಬೆಲೆ ಎಷ್ಟೈತಿ? 12 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಈ ಶ್ರೇಣಿಯ ಕೊನೆಯ 3 ಪದಗಳ ಮೊತ್ತ ಅಂದರೆ ಎಷ್ಟಾಯಿತು? A35 + A36 + A37 ಅದರ ಮೊತ್ತ ಎಷ್ಟಾಗೈತಿ? 318 ಅಂತ ಕೊಟ್ಟಿದ್ದಾರೆ. ಇವಾಗ ಏನು ಮಾಡೋಣ ನೋಡಿರಿ, ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ ಎಷ್ಟು? 37. ಮೊದಲ 3 ಪದಗಳ ಮೊತ್ತ 12 ಅಂದರೆ ಏನಂತ ಬರೀಬೇಕು? A1 + A2 + A3 ಎಷ್ಟಾಯ್ತು? ಇದ್ರ ಮೊತ್ತ 12 ಆಯಿತಾ? A1 ಅಂದರೆ ಏನು? ಇದರ ಸಾಮಾನ್ಯ ರೂಪ ಏನ? ಅದೇ ರೀತಿ A2 ಅಂದರೆ A + Dನ, A3 ಅಂದರೆ A + 2Dನ = 12. A ಎಷ್ಟದಾವು? ಇದು A, ಇದು A, ಇದು A ಅಂದರೆ ಒಟ್ಟು ಎಷ್ಟಾಯ್ತು? 3A ಆಯಿತು. ಪ್ಲಸ್ ಇಲ್ಲಿ 2D ಐತಿ, ಇಲ್ಲಿ 1D ಐತಿ ಅಂದರೆ ಇದು ಎಷ್ಟಾಯಿತು? 3D = 12 ಆಯಿತಾ? ಹಾಗಾದರೆ ಇಲ್ಲಿ ಏನೈತಿ? 3 ಏನೈತಿ? ಕಾಮನ್ ಐತಿ, 3 ಹೊರ ತೆಗಿತೀನಿ. A + D = 12. A + D = 12. ಇದೇನಾಗುತ್ತೆ? 3 ಇದ್ದಿದ್ದು ಈ ಕಡೆ ಬಂದರೆ ಡಿವೈಡ್ ಆಗುತ್ತಾ? 3 1 3 4 12. A + D = ಎಷ್ಟಾಯಿತು? 12 ಆಯಿತು. ಇದಕ್ಕೆ ಸಮೀಕರಣ 1 ಅಂತ ಹೆಸರು ಕೊಡ್ತೇನೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಕೊನೆಯ 3 ಪದಗಳ ಮೊತ್ತವು 318 ಅಂತ ಕೊಟ್ಟಿದ್ದಾರೆ. ಹಾಗಂದರೆ ಕೊನೆಯ 3 ಪದಗಳು ಯಾವ್ಯಾವು? ಕೊನೆಯ 3 ಪದಗಳ ಮೊತ್ತ 318. A35 + A36 + A37 ಇವುಗಳ ಮೊತ್ತ ಎಷ್ಟಾಗೈತಿ? 318. A35 ಸಾಮಾನ್ಯ ರೂಪ A + 34D + A36 ಸಾಮಾನ್ಯ ರೂಪ A + 35D + A37 ಸಾಮಾನ್ಯ ರೂಪ A + 36D = 318. ಎಷ್ಟು ಇದಾವೆ? ಇಲ್ಲಿ 1 ಐತಿ, ಇಲ್ಲೊಂದು ಐತಿ, ಇಲ್ಲಿ 1 ಐತಿ. ಹಾಗಾದ್ರೆ 3 ಕೂಡಿಸಿದ್ರೆ ಎಷ್ಟಾಯ್ತು? 3A ಪ್ಲಸ್ ಇಲ್ಲಿ ನೋಡ್ರಿ 34 + 35 + 36 ಇವನ್ನೆಲ್ಲ ಕೂಡಿಸಿದ್ರೆ ಎಷ್ಟು ಸಿಗುತ್ತೆ ನಿಮಗೆ? 105D. ಗೊತ್ತಾಯ್ತಾ? ಇಲ್ಲಿ ನೋಡ್ರಿ 5 4 9, 9ಕ್ಕೆ 6 ಕೂಡಿಸಿದ್ರೆ 15, ಕೈಲ ಬಂತು 1, 3 3 6, 3 3 9, 1 10. ಹೌದಾ? 105 ಆಯಿತಾ? = 318. ಇಲ್ಲೇನು ಮಾಡ್ತೀರಿ? 3 ಕಾಮನ್ ತೆಗಿಬೋದಾ? ಇಲ್ಲಿ 3 ಕಾಮನ್ ತೆಗೆದ್ರೆ ಏನಾಗುತ್ತೆ? A + ಇಲ್ಲಿ 3 ಕಾಮನ್ ತೆಗೆದ್ರೆ 35 ಉಳಿತೈತಿ. 35D = 318. 35 3 105. ನೆಕ್ಸ್ಟ್ A + 35D 35D = 318 ಡಿವೈಡೆಡ್ ಬೈ ಇದನ್ನು 3ನ ದಿಂದ ಹೊರಗೆ ಹೋದರೆ ಏನಾಗುತ್ತಾ? ಈ ಕಡೆ ಹಾಕಿದರೆ ಡಿವೈಡ್ ಆಗುತ್ತಾ? ಡಿವೈಡೆಡ್ ಬೈ 3. A + 35D = 3 1
3 ಒಂದಲೇ 3, 3 ಹತ್ತಂಗಿಲ್ಲ ಪೂಜೆ, 3 6 18 ಅಂದರೆ 106 ಆಯಿತು. ಇದಕ್ಕೇನಂತ ಹೇಳ್ತೀರಿ? ಇಕ್ವೇಷನ್ 2 ಅಥವಾ ಸಮೀಕರಣ 2 ಅಂತ ಹೇಳ್ತೀರಿ. ಇವಾಗ ನೋಡಿ ಸಮೀಕರಣ 1 ಮತ್ತು 2 ಬಿಡಿಸಿದಾಗ ಏನಾಗುತ್ತೆ? ಸಮೀಕರಣ 1 ಏನು ಕೊಟ್ಟಿದ್ದಾರೆ? a ಪ್ಲಸ್ ಡಿ ಈಸ್ ಈಕ್ವಲ್ ಟು 4 ಅಂತ ಕೊಟ್ಟಿದ್ದಾರೆ. a ಪ್ಲಸ್ ಡಿ ಈಸ್ ಈಕ್ವಲ್ ಟು 4 ಅಂತ ಇದೆನಾ? a ಪ್ಲಸ್ ಡಿ ಈಸ್ ಈಕ್ವಲ್ ಟು 4, a ಪ್ಲಸ್ ಡಿ ಈಸ್ ಈಕ್ವಲ್ ಟು 4. ಸಮೀಕರಣ 2 a ಪ್ಲಸ್ 35 ಡಿ ಈಸ್ ಈಕ್ವಲ್ ಟು 106 ಅಂತ ಐತಿ. ಇಲ್ಲಿ ನೋಡಿರಿ, ಇಲ್ಲಿ 2 ಏನಾಗ್ಯಾವ? ಪ್ಲಸ್ದಾಗ ಅದಾವ. ಹಾಗಾದ್ರೆ ಇದನ್ನೇನು ಮಾಡ್ತೀನಿ? ಮೈನಸ್ಸಿಗೆ ಕನ್ವರ್ಟ್ ಮಾಡ್ತಾಯಿದ್ದೀನಿ. ಪ್ಲಸ್ ಎ ಮೈನಸ್ ಎ ಏನಾಗುತ್ತಾ? ಕ್ಯಾನ್ಸಲ್ ಆಗಿಬಿಡುತ್ತಾ? -35ರಾಗ ಪ್ಲಸ್ 1 ಡಿಯನ್ನು ಅವಾಗ ಎಷ್ಟು ಸಿಗುತ್ತಾ? -34 ಡಿ ಈಸ್ ಈಕ್ವಲ್ ಟು -106 ಒಳಗೆ ಪ್ಲಸ್ 4 ಕೂಡಿಸಿದಾಗ ಏನಾಗುತ್ತೆ? -102 ಆಗುತ್ತಲ್ವ? ಇಲ್ಲಿ ನೋಡಿರಿ, ಮೈನಸ್ ಮೈನಸ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತಾ? ಹಾಗಂದ್ರೆ ಏನಾಯ್ತು? 34 ಡಿ ಈಸ್ ಈಕ್ವಲ್ ಟು 102 ಆಯಿತಾ? ಡಿ ಈಸ್ ಈಕ್ವಲ್ ಟು ಏನಾಯಿತು? 102 ಡಿವೈಡೆಡ್ ಬೈ 34. 2 1 2 1 ಉಳಿತು. 2 7 14. ಇಲ್ಲಿ 2 5 10, 2 1 17 1 17 3 ಅಂದರೆ ಡಿ ಬೆಲೆ ಎಷ್ಟಾಯಿತು? ಡಿ ಈಸ್ ಈಕ್ವಲ್ ಟು 3. ಈ ಡಿ ಬೆಲೆಯನ್ನು ಏನು ಮಾಡ್ತೀನಿ? ಇಕ್ವೇಷನ್ 1ರಾಗ ತುಂಬ್ತೇನೆ. ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಡಿ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಎಷ್ಟಾಗುತ್ತೆ? ಏನಾಯ್ತು ಸಮೀಕರಣ 1? a ಪ್ಲಸ್ ಡಿ ಈಸ್ ಈಕ್ವಲ್ ಟು 4. a ಪ್ಲಸ್ ಡಿ ಅಂದರೆ ಸಿಕ್ಕಿದೆ 3 ಅಂತ ಸಿಕ್ಕೈತಿ. 3 ಈಸ್ ಈಕ್ವಲ್ ಟು 4. a ಈಸ್ ಈಕ್ವಲ್ ಟು 4. 3 ಈ ಕಡೆ ಹೋದರೆ ಮೈನಸ್ ಆಗುತ್ತಾ? ಪ್ಲಸ್ ಇದ್ದಿದ್ದು ಏನಾಗುತ್ತಾ? ಮೈನಸ್ ಆಗುತ್ತಾ? a ಈಸ್ ಈಕ್ವಲ್ ಟು ಏನಾಯ್ತು? 1 ಆಯಿತು. a ಬೆಲೆ 1 ಆಯಿತು, ಡಿ ಬೆಲೆ 3 ಸಿಕ್ತು. ಇವಾಗ ಏನಂತ ಹೇಳಿದಾರೆ? ಸಮಾಂತರ ಶ್ರೇಣಿಯ ಮೊದಲ ಪದ ಮತ್ತು ಕೊನೆಯ ಪದವನ್ನು ಕಂಡುಹಿಡಿಯಿರಿ. ಮೊದಲನೇ ಪದ ಏನಾಯ್ತು? a ಈಸ್ ಈಕ್ವಲ್ ಟು ಅಥವಾ a1 ಏನಾಗುತ್ತೆ? 1 ಆಯಿತು. ಅದೇ ರೀತಿ ಕೊನೆಯ ಪದ ಏನು? a 37. ಇದನ್ನು ಕಂಡುಹಿಡಿಯಬೇಕು. a 37 ಸಾಮಾನ್ಯ ರೂಪ ಏನು? a ಪ್ಲಸ್ 36 ಡಿನ a ಅಂದರೆ ಎಷ್ಟು ಸಿಕ್ಕಿದೆ? 1 ಪ್ಲಸ್ 36. ಡಿ ಬೆಲೆ ಎಷ್ಟು ಸಿಕ್ಕಿದ್ದಿ? 3. 1 ಪ್ಲಸ್ 36 3 108. 108 ಪ್ಲಸ್ 1 109. ಅಂದರೆ a 37ರ ಬೆಲೆ ಎಷ್ಟಾಯಿತು? 109. ಆದ್ದರಿಂದ ಮೊದಲ ಪದ a1 ಈಸ್ ಈಕ್ವಲ್ ಟು 1, ಕೊನೆಯ ಪದ a 37 ಈಸ್ ಈಕ್ವಲ್ ಟು 109. ಪ್ರಶ್ನೆ 5. ಸಮಾಂತರ ಶ್ರೇಣಿಯೊಂದರಲ್ಲಿ 3ನೇ ಪದವು 8 ಆಗಿದ್ದು 9ನೇ ಪದವು 3ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಿದೆ. ಅದರ 19 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಕೊಟ್ಟಾರ. ಈಗಾಗಲೇ ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೇನೆ. ಕ್ವಶನ್ ಅರ್ಥ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಆಗಿ ಸಾಲ್ವ್ ಮಾಡ್ಕೋತಾ ಹೋಗ್ರಿ. ಏನು ಕೊಟ್ಟಿದ್ದಾರೆ ಇಲ್ಲೇ? ಫಸ್ಟ್ ಅರ್ಥ ಮಾಡ್ಕೊಡ್ರಿ ಕ್ವಶನ್ನ. ಸಮಾಂತರ ಶ್ರೇಣಿಯೊಂದರಲ್ಲಿ 3ನೇ ಪದವು 8 ಆಗಿದ್ದು ಅಂದರೆ ಏನು? a3 ಬೆಲೆ ಎಷ್ಟಾಯಿತು? 8 ಆಯಿತು. a3ಯ ಸಾಮಾನ್ಯ ರೂಪ ಏನು? a ಪ್ಲಸ್ 2d ಈಸ್ ಈಕ್ವಲ್ ಟು 8. ಇದಕ್ಕೇನಂದ್ರೆ ಈಕ್ವೇಷನ್ 1 ಅಂತ ಕರೀರಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? 9ನೇ ಪದವು 3ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಿದೆ ಅಂತ ಕೊಟ್ಟಿದ್ದಾರೆ. ಹಾಗಂದರೆ a9 ಏನಾಗೈತಿ? 3ನೇ ಪದ ಅಂದರೆ ಏನು? a3 3ರಷ್ಟಕ್ಕಿಂತ ಅಂದರೆ 3ನ್ನೇನು ಮಾಡಬೇಕು? ಗುಣಾಕಾರ ಮಾಡಬೇಕು. 2 ಹೆಚ್ಚಿದೆ ಅಂದರೆ 2ನ್ನು ಕೂಡಿಸ್ಬೇಕು. ಇವಾಗ ಏನಾಗುತ್ತೆ ನೋಡಿರಿ, a9 ಸಾಮಾನ್ಯ ರೂಪ ಏನು?
ಎ ಪ್ಲಸ್ 8d ಈಸ್ ಈಕ್ವಲ್ ಟು 3 ಇಂಟು A3 ಅಂದರೆ ಏನು ಬರ್ತೀರಿ? ಇಲ್ಲಿ ಸಾಮಾನ್ಯ ರೂಪ ಬರೀಬಾರ್ದು, ಯಾಕಂದರೆ ಇಲ್ಲಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. A3 ಬೆಲೆ ಎಷ್ಟು ಕೊಟ್ಟಿದ್ದಾರೆ? 8 ಅಂತ ಕೊಟ್ಟಿದ್ದಾರೆ. ಅದನ್ನು ಇಲ್ಲಿ ನಾನು ಏನು ಮಾಡ್ತೀನಿ, ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ನೆಕ್ಸ್ಟ್ ಪ್ಲಸ್ 2 8 3 24 ಪ್ಲಸ್ 2 A ಪ್ಲಸ್ 8d 24ಕ್ಕೆ 2 ಕೂಡಿಸಿದ್ರೆ ಎಷ್ಟು? 26 A ಪ್ಲಸ್ 8d ಈಸ್ ಈಕ್ವಲ್ ಟು 26. ಇದು ಸಮೀಕರಣ 2. ಇಲ್ಲಿವರೆಗೂ ಅರ್ಥ ಆಯ್ತು ರೀ. ಇವಾಗ ಸಮೀಕರಣ 1 ಮತ್ತು 2 ಬಿಡಿಸ್ರಿ. ಸಮೀಕರಣ 1 ಮತ್ತು 2 ಬಿಡಿಸಿದಾಗ ಏನಾಗುತ್ತೆ ನೋಡಿರಿ. A ಪ್ಲಸ್ 2d ಈಸ್ ಈಕ್ವಲ್ ಟು 8. ಸಮೀಕರಣ 2 ಏನೈತಿ? A ಪ್ಲಸ್ 8d ಈಸ್ ಈಕ್ವಲ್ ಟು 26 ಅಂತ ಐತೆ. ಇಲ್ಲಿ ಚರಾಕ್ಷರಗಳು ಸಹಗುಣಕಗಳು ಸೇಮ್ ಅದಾವ. ಸಹಗುಣಕ ಏನೂ ಇರಲಿಲ್ಲ, 1 ಐತೆ ಅಂತ ಅರ್ಥ. ಇಲ್ಲಿ ನೋಡಿರಿ, ಇದು ಮೈನಸ್, ಇದು ಮೈನಸ್, ಇದು ಮೈನಸ್. ಎ ಪ್ಲಸ್ ಎ ಮೈನಸ್ ಎ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತಾ. ಮೈನಸ್ 8 ಪ್ಲಸ್ 2ನ ಮೈನಸ್ 8 ಪ್ಲಸ್ 2 ಕೂಡಿಸಿದ್ರೆ ಎಷ್ಟಾಗುತ್ತಾ? ಮೈನಸ್ 6d ಈಸ್ ಈಕ್ವಲ್ ಟು ಮೈನಸ್ 26 ಪ್ಲಸ್ 8 ಕೂಡಿಸಿದ್ರೆ ಎಷ್ಟಾಗುತ್ತಾ? ಮೈನಸ್ 18. ಇದು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತಾ. ಹಾಗಾದರೆ ಡಿ ಈಸ್ ಈಕ್ವಲ್ ಟು ಏನಾಯಿತು? 18 ಡಿವೈಡೆಡ್ ಬೈ 6. 6 1 6 3 18. ಡಿ ಬೆಲೆ ಎಷ್ಟಾಯಿತು? 3. ಇನ್ನು ಎ ಬೆಲೆಯನ್ನು ಕಂಡುಹಿಡಿಯೋಣ. ಎ ಬೆಲೆ ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು? ಇಕ್ವೇಷನ್ 1 ಅಥವಾ 2 ಒಳಗೆ ಏನು ಮಾಡಬೇಕು? ನಾವು ಡಿ ಬೆಲೆಯನ್ನು ಹಾಕಬೇಕು. ಇದರೊಳಗೆ ಹಾಕೋನು, ಇಕ್ವೇಷನ್ 1 ಹಾಕೋನು. ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನಾಗುತ್ತಾ? ಎ ಪ್ಲಸ್ 2d ಈಸ್ ಈಕ್ವಲ್ ಟು 8 ಐತೆ. ಇದರೊಳಗೆ ಏನು ಮಾಡ್ತೀನಿ? ಡಿ ಬೆಲೆಯನ್ನು ತುಂಬ್ತೀನಿ. 2 ಇಂಟು ಡಿ ಬೆಲೆ ಎಷ್ಟೈತಿ? 3 ಐತ್ರಿ. 3 ಈಸ್ ಈಕ್ವಲ್ ಟು 8. ಎ ಪ್ಲಸ್ 3 2 6 ಈಸ್ ಈಕ್ವಲ್ ಟು 8. ಎ ಈಸ್ ಈಕ್ವಲ್ ಟು 8 ಮೈನಸ್ 6. ಎ ಈಸ್ ಈಕ್ವಲ್ ಟು ಎಷ್ಟಾಯ್ತು ರೀ? 2 ಆಯಿತು. ಎ ಬೆಲೆ ಸಿಕ್ತು, ಡಿ ಬೆಲೆ ಸಿಕ್ತು. ಇವಾಗ ಏನು ಕಂಡುಹಿಡಿಬೇಕು? ಏನಂತ ಹೇಳಿದ್ದಾರೆ ನೋಡ್ರಿ ಇಲ್ಲಿವರೆಗೂ ಆಯಿತಾ? ಅದರ ಮೊದಲ 19 ಪದಗಳ ಮೊತ್ತ ಅಂತ ಕೊಟ್ಟಿದ್ದಾರೆ. ಅಂದರೆ 19 ಪದಗಳು ಅಂದರೆ ಏನು? ಎಸ್ 19 ಕಂಡುಹಿಡಿಬೇಕು, ಹೌದಾ? ಎಸ್ 19 ನಾವು ಕಂಡುಹಿಡಬೇಕು. ಅಂದರೆ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಲಿಕ್ಕೆ ಯಾವ ಸೂತ್ರ ಬಳಸ್ತೀವಿ ರೀ? ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು ಬ್ರ್ಯಾಕೆಟ್ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದನ್ನ ಬಳಸ್ತೀರಲ್ವಾ? ಇಲ್ಲಿ ನೋಡಿರಿ, ನಾವು ಏನು ಕಂಡುಹಿಡಿಬೇಕು? ಎಸ್ 19 ಕಂಡುಹಿಡಿಬೇಕು. ಅಂದರೆ ಎನ್ ಬೆಲೆ ಏನಾಯ್ತಿಲ್ಲ? 19 ಆಯ್ತಲ್ವ? 19 ಡಿವೈಡೆಡ್ ಬೈ 2 ಇಂಟು 2 ಇಂಟು ಎ ಬೆಲೆ ಎಷ್ಟೈತಿ? ಎಷ್ಟು ಸಿಕ್ಕಿದ್ರಿ? 2 ಅಂತ ಸಿಕ್ಕಿದೆ. 2 ಪ್ಲಸ್ ಎನ್ ಬೆಲೆ ಎಷ್ಟೈತಿ? 19 ಮೈನಸ್ 1. ಡಿ ಬೆಲೆ ಎಷ್ಟು ಸಿಕ್ಕೈತಿ? 3 ಸಿಕ್ಕಿದ್ರಿ. 3. ಇಲ್ಲಿ ನೋಡಿರಿ, 19 ಡಿವೈಡೆಡ್ ಬೈ 2 2 4 ಪ್ಲಸ್ 19 1 ಕಳೆದ್ರೆ 18 ಇಂಟು 3. 19 ಡಿವೈಡೆಡ್ ಬೈ 2 ಇಂಟು ಬ್ರ್ಯಾಕೆಟ್ 4 ಪ್ಲಸ್ 18 3 54. 19 ಡಿವೈಡೆಡ್ ಬೈ 2 54ಕ್ಕೆ 4 ಕೂಡಿಸಿದ್ರೆ ಎಷ್ಟು? 58. 2 1 2 2 4 1 ಉಳಿತು. 2 9 18. 19 ಇಂಟು 29. 19 9 ಎಷ್ಟು? 171. 17 ಹಾಗೆ ಉಳಿತು. 19 2 38. 38 ಪ್ಲಸ್ 17 ಎಷ್ಟಾಯ್ತು? 55. ಅಂದರೆ ಎಸ್ 19 ಬೆಲೆ ಎಷ್ಟಾಯಿತು? 551. ಏನಂತ ಹೇಳಿದರು? ಮೊದಲ 19 ಪದಗಳ ಮೊತ್ತ ಕಂಡುಹಿಡಿಯಿರಿ. ಮೊದಲ 19 ಪದಗಳ ಮೊತ್ತ ಎಷ್ಟಾಯಿತು? 551. ಪ್ರಶ್ನೆ 6. ಎನ್ ಬಹುಭುಜಗಳನ್ನು ಹೊಂದಿರುವ ಒಂದು ಬಹುಭುಜಾಕೃತಿಯ ಎಲ್ಲ ಒಳಕೋನಗಳ ಮೊತ್ತ n - 2 ಇಂಟು 180 ಡಿಗ್ರಿ.
ಒಂದು ಪಂಚಭುಜಾಕೃತಿಯ ಒಳಕೋನಗಳು ಸಮಾಂತರ ಶ್ರೇಣಿಯಲ್ಲಿದ್ದು ಅದರ ಅತ್ಯಂತ ಚಿಕ್ಕ ಕೋನವು 2 ಡಿಗ್ರಿ ಆದರೆ ಪಂಚಭುಜಾಕೃತಿಯ ಎಲ್ಲ ಒಳಕೋನಗಳನ್ನು ಕಂಡುಹಿಡಿಯಿರಿ. ಏನು ಕೊಟ್ಟಿದ್ದಾರೆ? ಎನ್ ಬಹುಭುಜಗಳನ್ನು ಹೊಂದಿರುವ ಒಂದು ಬಹುಭುಜಾಕೃತಿಯ ಎಲ್ಲ ಒಳಕೋನಗಳ ಮೊತ್ತ n-2 ಇಂಟು 180 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಅಂತ ಬರ್ಕೋರಿ. ಎನ್ ಬಹು ಭುಜಗಳನ್ನು ಹೊಂದಿರುವ ಒಂದು ಬಹು ಭುಜಾಕೃತಿಯ ಒಳಕೋನಗಳ ಮೊತ್ತ. ಕೋನಗಳ ಮೊತ್ತ ಎಷ್ಟು ಕೊಟ್ಟಿದ್ದಾರೆ? n-2 ಇಂಟು 180 ಡಿಗ್ರಿ ಅಂತ ಕೊಟ್ಟಾರೆ. ಒಂದು ಪಂಚಭುಜಾಕೃತಿಯ ಒಳಕೋನವು ಸಮಾಂತರ ಶ್ರೇಣಿಯಲ್ಲಿದ್ದು ಅದರ ಅತ್ಯಂತ ಚಿಕ್ಕ ಕೋನವು 2 ಡಿಗ್ರಿ ಆದರೆ ಪಂಚಭುಜಾಕೃತಿಯ ಎಲ್ಲ ಒಳಕೋನಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾರೆ. ನೆಕ್ಸ್ಟ್, ಒಂದು ಪಂಚಭುಜಾಕೃತಿಯ ಒಳಕೋನಗಳು ಅಂದರೆ ಏನಂತ ಬರೀತೀರಿ? ಪಂಚಭುಜಾಕೃತಿಯ ಒಳಕೋನಗಳ ಮೊತ್ತ ಏನಾಗುತ್ತೆ? ಪಂಚಭುಜಾಕೃತಿಯ ಒಳಕೋನಗಳ ಮೊತ್ತ. ಇಲ್ಲಿ ಏನು ಕೊಟ್ಟಿದ್ದಾರೆ? ಇನ್ ಜನರಲ್ ಆಗಿ ಎನ್ ಬಹುಭುಜಾಕೃತಿ ಅಂತ ಕೊಟ್ಟಿದ್ದಾರೆ. ಹಾಗಂದರೆ ಇಲ್ಲಿ ಏನಾಗುತ್ತೆ? n-2 ಇಂಟು 180 ಡಿಗ್ರಿ. ಪಂಚ ಅಂದ್ರೇನು? 5 ಅಂತ ಅರ್ಥ. ಹಾಗಂದರೆ ಎನ್ ಬೆಲೆ ಏನಾಯ್ತಿಲ್ಲ? 5 - 2 ಇಂಟು 180 ಡಿಗ್ರಿ. 5ರೊಳಗೆ 2 ಹೋದರೆ 3 ಇಂಟು 180 ಡಿಗ್ರಿ. 18 3 54 0. ಅಂದರೆ ಪಂಚಭುಜಾಕೃತಿಯ ಒಳಕೋನಗಳ ಮೊತ್ತ ಎಷ್ಟಾಯ್ತು ರೀ? 540. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಪಂಚಭುಜಾಕೃತಿಯ ಒಳಕೋನಗಳು ಸಮಾಂತರ ಶ್ರೇಣಿಯಲ್ಲಿದ್ದು ಅದರ ಅತ್ಯಂತ ಚಿಕ್ಕ ಕೋನವು 2 ಡಿಗ್ರಿ ಅಂದರೆ ಏನಾಯಿತು? ಎಷ್ಟಾಯ್ತು ರೀ ಇದು? ಎ ಬೆಲೆ ಏನಾಗುತ್ತೆ? 2 ಡಿಗ್ರಿ. ಒಳಕೋನಗಳ ಮೊತ್ತ ಸಮಾಂತರ ಶ್ರೇಣಿಯಲ್ಲಿದ್ದು ಅಂತ ಹೇಳಿದ್ದಾರೆ. ಸಮಾಂತರ ಶ್ರೇಣಿ ಅಂದರೆ ಯಾವುವು? ಎ ಪ್ಲಸ್ ಡಿ, ಎ ಪ್ಲಸ್ 2D, ಎ ಪ್ಲಸ್ 3D, ಎ ಪ್ಲಸ್ 4D. ಈ ಥರ ಅದಾವ್ರಿ ಅವು. ಸಮಾಂತರ ಶ್ರೇಣಿ ಅಂದರೆ ಎ ಪ್ಲಸ್ ಡಿ, ಎ ಪ್ಲಸ್ 2D, ಎ ಪ್ಲಸ್ 3D, ಎ ಪ್ಲಸ್ 4D ಈ ಫಾರ್ಮ್ದಾಗ ಅದಾವ್ರಿ. ಹಾಗಾದರೆ ಇಲ್ಲಿ ಎನ್ ಬೆಲೆ ಏನಾಯಿತು? 5 ಆಯಿತು. ಎ ಬೆಲೆ ಗೊತ್ತೈತಿ, ಪಂಚಭುಜಾಕೃತಿಯ ಒಳಕೋನಗಳ ಮೊತ್ತ ಗೊತ್ತೈತಿ. ಅಂದ್ರೆ ನಾವು ಏನು ಮಾಡಬೇಕು ಇವಾಗ? SN = n/2 ಇಂಟು ಬ್ರಾಕೆಟ್ 2a ಪ್ಲಸ್ n-1 ಇಂಟು ಡಿ. ಈ ಫಾರ್ಮುಲಾ ಯೂಸ್ ಮಾಡ್ಬೇಕ್ರಿ. SN ಅಂದರೆ ಏನು? S 5 = 5/2 ಇಂಟು 2 ಇಂಟು ಎ ಅಂದರೆ ಏನು ಬೆಲೆ? ಏನಂತ ಗೊತ್ತೈತಿ? ಎ ಬೆಲೆ ಎಷ್ಟು? 2 ಅಲ್ವಾ? ಪ್ಲಸ್ ಎನ್ ಬೆಲೆ 5 - 1 ಇಂಟು ಡಿ. ಡಿ ಬೆಲೆ ನಮಗೆ ಗೊತ್ತಿಲ್ಲ. 5/2 2 ಇಂಟು 2 4 ಪ್ಲಸ್ 5ರೊಳಗೆ 1 ಕಳೆದ್ರೆ 4D. S5 ಅಂದರೆ ಎಷ್ಟು? 540. ಪಂಚಭುಜಾಕೃತಿಯ ಒಳಕೋನಗಳ ಮೊತ್ತ ಎಷ್ಟೈತ್ರಿ? 540. 540 5/2. ಇಲ್ಲೇನು ಮಾಡ್ತೀನಿ? 4 ಕಾಮನ್ ಐತ್ರಿ. 4 ಹೊರಗೆ ತೆಗೆದ್ರೆ ಏನು ಉಳಿತೈತಿ? 1 ಪ್ಲಸ್ ಡಿ ಉಳಿತೈತ್ರಿ. 2 1 2 2 5 2 10 ಇಂಟು 1 ಪ್ಲಸ್ ಡಿ. 540 / 10. ಈ 10 ಏನು ಮಾಡ್ತೀನಿ? ಅಂತ ಈ ಕಡೆ ತೊಗೋತೀನಿ. ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? ಡಿವೈಡ್ ಆಗುತ್ತಲ್ರಿ. 1 ಪ್ಲಸ್ ಡಿ. 10 1 10 5 50 4 ಉಳಿತು. 10 4 40. 54 1 ಪ್ಲಸ್ ಡಿ. ಡಿ = 54. ಒಂದನ್ನು ಈ ಕಡೆ ಶಿಫ್ಟ್ ಮಾಡಿದರೆ -1 ಆಗುತ್ತೆ. ಡಿ ಏನಾಯ್ತು? 53 ಸಿಕ್ತು. ಹೌದಿಲ್ರಿ? 53. ಡಿ ಬೆಲೆ ಏನಾಯಿತು? 53. ಎ ಬೆಲೆ ಏನೈತಿ? 2 ಡಿಗ್ರಿ. ಇದು 53 ಡಿಗ್ರಿ.
ನಮಗೇನೇನು ಗೊತ್ತೈತಿ? ಎ ಈಸ್ ಈಕ್ವಲ್ ಟು 2 ಡಿಗ್ರಿ ಗೊತ್ತೈತಿ, ಡಿ ಈಸ್ ಈಕ್ವಲ್ ಟು 53 ಡಿಗ್ರಿ ಗೊತ್ತಾಯ್ತು ರೀ. ಹಂಗಂದ್ರೆ ಇಲ್ಲೇನು ಕೇಳಿದಾರೆ? ಪಂಚಭುಜಾಕೃತಿಯ ಎಲ್ಲ ಒಳಕೋನಗಳನ್ನು ಕಂಡುಹಿಡಿಯಿರಿ. ಈ ಪಂಚಭುಜಾಕೃತಿಯ ಒಳಕೋನಗಳು ಯಾವ ರೀತಿ ಅದಾವು? ಸಮಾಂತರ ಶ್ರೇಣಿಯಲ್ಲಿ ಅದಾವು. ಅಂದರೆ ಸಮಾಂತರ ಶ್ರೇಣಿ A1 ಮೊದಲನೇ ಪದ ಏನು? A1 ಸಾಮಾನ್ಯ ರೂಪ ಎ, ಇದ್ರ ಬೆಲೆ ಎಷ್ಟಾಯಿತು? 2 ಡಿಗ್ರಿ. A2 ಅಂದರೆ ಎ ಪ್ಲಸ್ ಸಾಮಾನ್ಯ ರೂಪ ಎ ಪ್ಲಸ್ ಡಿ, ಎ ಬೆಲೆ ಎಷ್ಟು? 2 ಡಿಗ್ರಿ. ಡಿ ಬೆಲೆ 53 ಡಿಗ್ರಿ. 53ಕ್ಕೆ 2 ಕೂಡಿಸಿದ್ರೆ 55 ಡಿಗ್ರಿ. A3 ಅಂದರೆ ಎ ಪ್ಲಸ್ 2D, ಎ ಬೆಲೆ 2 ಡಿಗ್ರಿ, 2 ಆ್ಯಸ್ ಇಟ್ ಈಸ್. ಡಿ ಬೆಲೆ 53 ಡಿಗ್ರಿ. 53 2 106, 2 ಪ್ಲಸ್ 106 ಡಿಗ್ರಿ ಈಸ್ ಈಕ್ವಲ್ ಟು 106ಕ್ಕೆ 2 ಕೂಡಿಸಿದ್ರೆ 108 ಡಿಗ್ರಿ. A4 ಈಸ್ ಈಕ್ವಲ್ ಟು ಎ ಪ್ಲಸ್ 3D, ಎ ಬೆಲೆ 2 ಡಿಗ್ರಿ, 3 ಹಾಗೆ ಇಟ್ಕೋತೀನಿ. ಡಿ ಬೆಲೆ 53 ಡಿಗ್ರಿ. 53 3 ಎಷ್ಟು? 53 159 ಡಿಗ್ರಿ. 159ಕ್ಕೆ 2 ಕೂಡಿಸಿದ್ರೆ 161 ಡಿಗ್ರಿ. ಅದೇ ರೀತಿ A5 ಈಸ್ ಈಕ್ವಲ್ ಟು ಎ ಪ್ಲಸ್ 4D ಈಸ್ ಈಕ್ವಲ್ ಟು 2 ಡಿಗ್ರಿ ಪ್ಲಸ್ 4 ಇಂಟು 53 ಡಿಗ್ರಿ ಈಸ್ ಈಕ್ವಲ್ ಟು 2 ಡಿಗ್ರಿ ಪ್ಲಸ್ 53 212 ಡಿಗ್ರಿ. 212ಕ್ಕೆ 2 ಕೂಡಿಸಿದ್ರೆ 214 ಡಿಗ್ರಿ. ಹಾಗಾದರೆ ಪಂಚಭುಜಾಕೃತಿಯ ಒಳಕೋನಗಳು ಎಷ್ಟದು? ಪಂಚಭುಜಾಕೃತಿಯ ಒಳಕೋನಗಳು 2 ಡಿಗ್ರಿ, 55 ಡಿಗ್ರಿ, 108 ಡಿಗ್ರಿ, 161 ಡಿಗ್ರಿ, 214 ಡಿಗ್ರಿ ಒಳಕೋನಗಳು ಸಿಕ್ಕು. ಈ ಒಳಕೋನಗಳು ನಮಗೆ ಸರಿಯಾಗೈತಿ ಇಲ್ಲೋ, ನಾವು ಮಾಡಿದ್ದು ಕರೆಕ್ಟ್ ಐತಿ ಇಲ್ಲೋ ಅಂತ ಚೆಕ್ ಮಾಡಲಿಕ್ಕೆ ನಾವೇನು ಮಾಡಬೇಕು? ಈ ಯಾವ ಥರ ತಾಳೆ ನೋಡ್ತೀರಿ? ಯಾವ ಥರ ತಾಳೆ ನೋಡೋದು ಹೇಳಿ? ಇದನ್ನು ಎಕ್ಸ್ಟ್ರಾ ಹೇಳತ್ತೀನಿ. ತಾಳೆ ನೋಡೋದು ಹೇಗಂದರೆ ಇವನ್ನೆಲ್ಲನೂ ಕೂಡಿಸ್ಬೇಕು. ಕೂಡಿಸಿದಾಗ ನಮಗೆ ಮೊತ್ತ ಎಷ್ಟು ಬರಬೇಕು ಹೇಳ್ರಿ? 161 714. ಇವುಗಳ ಮೊತ್ತ ಎಷ್ಟು ಬರಬೇಕು? ನಮಗೆ 540 ಬರಬೇಕು. ಅಂದಾಗ ಮಾತ್ರ ನಾವು ಮಾಡಿದ್ದು ಕರೆಕ್ಟ್ ಐತಿ ಅಂತ ಅರ್ಥ. ನೋಡಿರಿ ಇಲ್ಲಿ 4 1 5 5 5 10 18 18 2 20, ಹೌದಾ? ಕೈಲ ಬಂತು 2. ಅದೇ ರೀತಿ ಇಲ್ಲಿ ನೋಡಿರಿ 6 1 7 7 5 12 12 ಪ್ಲಸ್ 2 ಅಂದರೆ 14, ಕೈಲ ಬಂತು 1 2 3 4 ಇದು 1 5. ಹಂಗಾರೆ 540 ಡಿಗ್ರಿ ಆಯ್ತಾ? ಸಮಾಂತರ ಶ್ರೇಣಿಯಲ್ಲಿರುವ ಒಳಕೋನಗಳು ಸರಿಯಾಗಿ ಕರೆಕ್ಟ್ ಅದಾವ ಅಂತ ಅರ್ಥನಾ? ಎಕ್ಸಾಮ್ನಲ್ಲಿ ಇಷ್ಟೇ ಬರೀರಿ, ಇದು ಎಕ್ಸ್ಟ್ರಾ ನಾನು ಹೇಳಿದ್ದು ನಿಮಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.